ಬಿಜೆಪಿ ವರ್ಸಸ್ ಜೆಡಿಎಸ್ ಪಾದಯಾತ್ರೆ ಪಾಲಿಟಿಕ್ಸ್ ಯಾವ ರೀತಿಯಾಗಿದೆ? ಬಿಜೆಪಿ ಜೆಡಿಎಸ್ ಮಧ್ಯೆ ಶುರುವಾಗಿದೆ ಪಾದಯಾತ್ರೆ ರಾಜಕೀಯ. ಜೆಡಿಎಸ್ ನಾಯಕರ ಇಕ್ಕಟ್ಟಿಗೆ ಸಿಲುಕಿಸಲು ಈ ಉಪಾಯನ ಹಾಗಾದ್ರೆ ಜೆಡಿಎಸ್ ಕ್ಷೇತ್ರದಲ್ಲಿ ಪಕ್ಷದ ನಾಯಕರೇ ಆಗ್ತಾರ ಮಾಯ? ಯಾಕದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ಪಾಲಿಟಿಕ್ಸ್ ನಲ್ಲೇ ಇದೇ ಪಾದಯಾತ್ರೆ ಅಸಲಿ ವಿಷಯ ಇದೆಯಾ ಎನ್ನುವಂಥದ್ದು ಕೂಡ ಇಲ್ಲಿ ಗುಮಾನಿ ಮೂಡ್ತಾ ಇದೆ. ಈ ಜೆಡಿಎಸ್ ನಾಯಕರ ಕಟ್ಟಿ ಹಾಕ್ಲಿ ಅಂತಾನೆ ಪ್ಲಾನ್ ನಡೀತಾ ಇದೆ. ಹಾಗಾದ್ರೆ ದಳಪತಿಗಳ ಮುಜುಗರಕ್ಕೀಡು ಮಾಡಲಿದ್ಯಾ ಈ ಐಡಿಯಾ? ಯಾಕೆ, ಯಾವ ವಿಚಾರಕ್ಕೆ? ಇದೆಲ್ಲದರ ಬಗ್ಗೆ ನಮ್ಮ ಗುಸುಗುಸು ಗೋವಿಂದಣ್ಣ ನಮ್ಮ ವೀರೇಂದ್ರ ಜೊತೆ ಎಲ್ಲ ಹಂಚ್ಕೊಂಡಿದ್ರು. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಮೈತ್ರಿ ಅಂದ್ರೆ ಯಾವ ರೀತಿಯಾಗಿರ್ಬೇಕು ಅಂತ ಒಳ್ಳೆ ಫ್ರೆಂಡ್ಶಿಪ್ ಇರಬೇಕು. ಇಲ್ಲಿ ಏನಾಗ್ತಿದೆ, ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಎಳಿತಾ ಇದೆ. ಯಾಕೆ ಈ ಮಾತೆಲ್ಲ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ರಾಜಕೀಯ ಪರಿಸ್ಥಿತಿ ಹಾಗೆ ಆಗ್ಬಿಡ್ತು ಈ ಜೆಡಿಎಸ್ ಹಾಗೆ ಬಿಜೆಪಿದು. ಯಾಕೆ ಕಾರಣ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಮಾತನಾಡೋಣ. ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ಇದ್ದಾರೆ. ವೀರೇಂದ್ರ, ನನಗೆ ಈ ಟ್ಯಾಗ್ಲೈನ್ ನೋಡಿದಾಗ ನೆನಪಾಯ್ತು, ನೀ ನನಗಿದ್ದರೆ ನಾನು ನಿನಗೆ. ಅಂದ್ರೆ ನಿಮ್ದು ಮತ್ತೆ ಗೋವಿಂದಣ್ಣಂದು ಅದೇ ತರ ಪರಿಸ್ಥಿತಿ ಅನ್ಸುತ್ತೆ. ಅವ್ರೇನು ಹೇಳಿದ್ರು ನೀವು ಹೇಳ್ಬೇಕು, ಅವ್ರು ಹೇಳ್ಬೇಕು ಅಂತ. ಓಕೆ, ಅದ್ರ ಬಗ್ಗೆ ಮಾತನಾಡೋಣ. ಈಗ ಈ ಬಿಜೆಪಿ ಹಾಗೆ ಜೆಡಿಎಸ್ ಪಾದಯಾತ್ರೆಯನ್ನು ನಾವು ನೋಡಿದ್ವಿ. ಇದು ಎಲ್ಲೋ ಒಂದ್ ಕಡೆ ಈ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಹೇಳ್ತಾರಲ್ಲ, ಹಾಗಾಯ್ತಾ ನಾಗೇಂದ್ರ ಅವರ ಪರಿಸ್ಥಿತಿ? ಎಲ್ಲೋ ಒಂದ್ ಕಡೆ ಇದರಲ್ಲಿ ನಾಗೇಂದ್ರ ಬಚಾವಾಗ್ತಾರ ಅಂತ. ಯಾಕೆಂದ್ರೆ ಇಲ್ಲಿ ಜೆಡಿಎಸ್ ನಾಯಕರು ಎಲ್ಲಿ ಸಭೆ ಮಾಡಿದ್ರು? ದೆಹಲಿಯಲ್ಲಿ ಸಭೆ ಮಾಡಿದ್ರು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಅಷ್ಟೊತ್ತಿಗೆ ವಿಜೇಂದ್ರ ಇಲ್ಲ. ಪಾದಯಾತ್ರೆ ಮಾಡೋಕೆ ಹೋದ್ರು, ಅದರಲ್ಲಿ ವಿಜೇಂದ್ರ ಇಲ್ಲ. ವಿಜೇಂದ್ರ ಅವ್ರ ಮೊನ್ನೆ ಸಭೆ ಮೀಟಿಂಗ್ ಮಾಡಿದ್ರು, ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಇಲ್ಲ. ಅಂದ್ರೆ ಇದೆಲ್ಲ ನೋಡ್ತಾ ಇದ್ರೆ ನಾಗೇಂದ್ರಿಗೆ ಇದೆಲ್ಲ ವರವಾಗತ್ತಾ ಅಂತ. ದಿಕ್ಕು ಅದೇ ದಿಕ್ಕಲ್ಲಿದೆ ನಿಕೇಶ್. ನೀವು ಹೇಳ್ದಂಗೆ ಗಾಳಿ ಬೀಸ್ತಿರೋದು ನೋಡಿದ್ರೆ ಅದೇ ದಿಕ್ಕಲ್ಲಿ ಈಗ ಗಾಳಿ ಬೀಸ್ತಾ ಇದೆ. ಬಟ್ ಹೆಂಗೆ ಟರ್ನ್ ಆಗುತ್ತೆ ನೋಡೋಣ. ಗಾಳಿ ಒಂದೇ ದಿಕ್ಕಲ್ಲಿ ಹೋಗ್ತಿರಲ್ಲ, ಆಚೆ ಈಚೆ ಆಗುತ್ತಲ್ಲ. ಬಟ್ ನೀವೊಂದು ಹೇಳಿದ್ರಲ್ಲ, ಗೋವಿಂದಣ್ಣ ನಮ್ಮದು, ನೀ ನನಗಿದ್ದರೆ ನಾನು ನಿನಗೆ ಅಂತಲೇ. ನಮ್ದು ಹಂಗಲ್ಲ, ಗೋವಿಂದಣ್ಣ ಇದ್ರಷ್ಟೇ ನಾವು. ಓ ಹಂಗೆ? ಸಂಪೂರ್ಣ ಶರಣಾಗತ್ತೆ ಆ ರೀತಿ. ಯಾಕಂದ್ರೆ ಅವರೇ ಅಲ್ಲ ನಮಗೆ ಮೂಲ. ಅವರಿಲ್ಲ ಅಂದ್ರೆ ಏನು ಇಲ್ಲ, ನಿಮ್ಮಿಂದ ಆಚೆಗೆ ಏನು ಇಲ್ಲ. ಹಾಗಾದ್ರೆ ಅವರ ಮಾತೆ ನಮಗೆ ಬೆಲ್ಲ, ಅವರಿಂದಲೇ ಎಲ್ಲ. ಹಂಗೆ ಹಿಂಗಾಗಿ ಈಗ ಈ ಬಿಜೆಪಿ ಜೆಡಿಎಸ್ ಕತೆ ಹೆಂಗಾಗಿ ಬಿಟ್ಟಿದೆ ಅಂದ್ರೆ, ನೋಡಿ ಬಿಜೆಪಿ ನಾಯಕರ ಮೇಲೆ ಇರೋದೇನು, ಈಗ ಅವ್ರದ್ದೊಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತಲಿ ಅವ್ರ ಮೇಲೆ ಒಂದು ಆಪಾದನೆ ಇದೆ. ಹೌದು. ಈ ಕಡೆ ಬಿಜೆಪಿ ನಾಯಕರು ಹೇಳೋದೇನಪ್ಪ ಅಂದ್ರೆ, ಜೆಡಿಎಸ್ ಅವ್ರಿಗೆ ಲೂಸ್ ಬಿಟ್ಬಿಟ್ರೆ ನಮ್ಮನ್ನ ಅವರು ಓವರ್ಟೇಕ್ ಮಾಡ್ಬಿಡ್ತಾರೆ, ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಅವ್ರು ಮುಂದೆ ಹೋಗ್ತಿರ್ತಾರೆ ಅನ್ನೋದು ಬಿಜೆಪಿ ನಾಯಕರದ್ದು ಆಪಾದನೆ. ಮೊನ್ನೆ ನೀವು ನೋಡಿದ್ರಲ್ಲ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ದೊಡ್ಡ ಗಲಾಟೆ ಆಗೋಯ್ತು. ಅವ್ರು ಕೇಳ್ತಿದ್ರಂತೆ, ಯಾರು ಜೂನಿಯರ್ ಪಾರ್ಟ್ನರು, ಯಾರು ಸೀನಿಯರ್ ಪಾರ್ಟ್ನರ್ ಇದರಲ್ಲಿ, ಯಾವುದು ಪ್ರಾದೇಶಿಕ ಪಕ್ಷ, ಯಾವ್ದು ರಾಷ್ಟ್ರೀಯ ಪಕ್ಷ ಅದ್ಲಿ. ಅಂದ್ರೆ ಅವರಿಗೆ ಕನ್ಫ್ಯೂಷನ್. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಚರ್ಚೆ ಇದು. ಅಶೋಕ್ ಅವ್ರಿಗೆ ಕೇಳ್ತಾ ಇದ್ರಂತೆ, SR ವಿಶ್ವನಾಥ್ ಅವರು, ಅಲ್ಲಪ್ಪ ನಮ್ಗೆ ಹೇಳ್ದೆ ನೀವು ಹೋಗ್ಬಿಟ್ರಲ್ಲ ಅಂತೇಳಿ. ಅಂದರೆ ಅಷ್ಟರ ಮಟ್ಟಿಗಲ್ಲಿ ಇದು ಡಿಸ್ಕಷನ್ ಪಾಯಿಂಟ್ ಆಗಿದೆ. ಅಂದರೆ ನೀವು ಯೋಚನೆ ಮಾಡಿ, ಹಿಂಗಿರೋ ಟೈಮಲ್ಲಿ ಈಗ ವಿಜಯೇಂದ್ರ ಅವರು ದೇವದುರ್ಗದಿಂದ ಬಳ್ಳಾರಿಗೆ ಪಾದಯಾತ್ರೆ. ಏನಕ್ಕೆ? ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ. ಅವ್ರು ಇನ್ನೂ ಒಂದು ಹೆಜ್ಜೆ ಹೋಗಿ ನಾಗೇಂದ್ರ ಅವ್ರು ವಜಾ ಮಾಡಿ ಅಂತಾನೆ ಹೇಳ್ಬೋದು. ಈಗ ಆ ಸ್ಪಾಟ್ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತ ಅದರಲ್ಲೊಂದು ಟ್ವಿಸ್ಟ್ ಇದೆ, ಭಾರಿ ಮಜಾ ಇದೆ ಅದು ನಿಕೇಶ್. ದೇವದುರ್ಗದ ಶಾಸಕರು ಯಾರು? JDS ಶಾಸಕರು, ಕರೆಮ್ಮ ನಾಯಕ್. ಹೌದು. ಈಗ ನೋಡಿ ಹೆಂಗೆ ಇಕ್ಕಟ್ಟಿನ ಪರಿಸ್ಥಿತಿ ಅನ್ಬಿಡುತ್ತೆ ಅಂತ. ಈಗ ಮೊದ್ಲು ಏನ್ ಮಾಡಿದ್ರು, JDS ಅವರು ಬಿಡದಿ ಪಾದಯಾತ್ರೆ ಘೋಷಣೆ ಮಾಡಿದ್ರು. ಹೌದಾ? ಹೌದು. ಅದ್ರ ಬೆನ್ನಿಗೆ ವಿಜೇಂದ್ರ ಅವರು ಬಿಡದಿ ಪಾದಯಾತ್ರೆ ಘೋಷಣೆ ಮಾಡಿದ್ರು. ಅವಾಗ ಹೈಕಮಾಂಡ್ ನಾಯಕರು ಮಾತಾಡ್ಬಿಟ್ಟೇನು ಹೇಳಿದ್ರು, ನೋಡಪ್ಪ ಮೈತ್ರಿಯಲ್ಲಿ ಇದೀವಿ JDS ಹಾಗೂ ಬಿಜೆಪಿ, ಅವ್ರೊಂದು ಪಾದಯಾತ್ರೆ ನೀವೊಂದು ಪಾದಯಾತ್ರೆ ಮಾಡ್ಬಿಟ್ರೆ ರಾಂಗ್ ಮೆಸೇಜ್ ಹೋಗುತ್ತೆ, ಒಂದೇ ಪಾದಯಾತ್ರೆ ಆಗ್ಲಿ. ಕ್ಲಿಯರ್ ಮೆಸೇಜ್ ಇತ್ತು. ಸರಿ, ಒಂದೇ ಪಾದಯಾತ್ರೆ ಅಂದ್ರೆ ಯಾರ ನೇತೃತ್ವ? JDS ಅವ್ರು ಮೊದಲು ಅನೌನ್ಸ್ ಮಾಡಿದ್ದಲ್ವ, ಅವ್ರ ನೇತೃತ್ವದಲ್ಲೇ ಆಗಲಿ ಅಂತ ಹೇಳೋದು. ಆಯ್ತು, JDS ನೇತೃತ್ವದಲ್ಲಿ ವಿಜೇಂದ್ರ ಅವರು ಹೋದ್ರ. ಮೊದಲನೇ ದಿನ ಉದ್ಘಾಟನೆ ಆಯ್ತು, ಅಶೋಕ್ ಅವರು ಹೋಗಿದ್ರು. ವಿಜೇಂದ್ರ ಅವರು ಹೋಗಿದ್ರ? ಇಲ್ಲ. ಎರಡನೇ ದಿನ ನಡೀತು? ಇಲ್ಲ. ಆಮೇಲೆ ಹೇಳಿದ್ದೇನಪ್ಪ ಅಂದ್ರೆ, ಮೂರನೇ ದಿನವೂ ನಡೆದಿದ್ರೆ ವಿಜೇಂದ್ರ ಅವ್ರು ಬರ್ತಾ ಇದ್ರು ಅಂತೇಳಿ. ಒಟ್ಟಿನಲ್ಲಿ ವಿಜೇಂದ್ರ ಅವರು 2 ದಿನವೂ ಕೂಡ ಹೋಗ್ಲಿಲ್ಲ. ಅದ್ರ ನಡುವೆ ಏನಾಯ್ತು, ಒಂದು ಗುಸುಗುಸು ವಿಡಿಯೋ ಬಂತು. ಯಾವುದು? ಮಧು ಬಂಗಾರಪ್ಪ ಮತ್ತು ವಿಜೇಂದ್ರ ಅವರು ಅಲ್ಲಿ ಕೂತ್ಕೊಂಡು ಮಾತಾಡಿದ್ರಲ್ಲ, ಅದೇನಂತ ಇಂಪ್ಯಾಕ್ಟ್ ಇಲ್ಲ ಬಿಡದಿ ಹೋರಾಟ, ಎಲ್ಲ ಕಂಪನ್ಸೇಷನ್ ತಗೊಂಡು ಹೋಗ್ತಾರೆ, ಎಲ್ಲ ಪರಿಹಾರ ತಗೋತಾ ಇದ್ದಾರೆ. ನಾವೇನು ಅದನ್ನು ಅಂದರೆ ಮಾಡ್ತಾ ಇದ್ದೀವಿ, ಸುಮ್ಮನೆ ಸಾಂಕೇತಿಕವಾಗಷ್ಟೇ ಆ ಪಾದಯಾತ್ರೆ ಅಂತೆಲ್ಲ ಹೇಳಿದ್ರಲ್ಲ. ಆ ವಿಡಿಯೋ ಬೇರೆ ಹೊರಗೆ ಬಂತು. ಅಲ್ಲಿಗೆ ಆ ಬಿಡದಿ ಪಾದಯಾತ್ರೆಯ ಅದರ ಇಂಪ್ಯಾಕ್ಟನ್ನ ಇವರೇ ಡೌನ್ ಮಾಡಿಬಿಟ್ಟಿದ್ರು ಅನ್ನೋ ಚರ್ಚೆಯೂ ಆಯಿತು. ಹೌದಾ? ಹಿಂಗಿರುವಾಗ ಇವರೊಂದು ಪಾದಯಾತ್ರೆ ಈಗ ಘೋಷಣೆ ಮಾಡಿದ್ರೆ JDS ಶಾಸಕರೆಲ್ಲ ಕೆಲವರು ಹೋಗಿ ಕೇಳ್ತಿದ್ದಾರಂತೆ, ಬಿಜೆಪಿ ರಾಜ್ಯಾಧ್ಯಕ್ಷರು ಪಾದಯಾತ್ರೆಗೆ ಬಂದಿಲ್ಲ, ಹಿಂಗಿರುವಾಗ ಯಾಕೆ JDS ರಾಜ್ಯಾಧ್ಯಕ್ಷರು ಹೋಗ್ಬೇಕು? ಬೇಡ, ನೀವು ಹೋಗ್ಬೇಡಿ ಅಂತೇಳಿ ಕೆಲವ್ರದ್ದು ಪಟ್ಟು. ಆದರೆ ಹೋಗದೇ ಇರೋಕ್ಕಾಗುತ್ತಾ? ನೀವು ಕೇಳಿದ್ರಲ್ಲ ಅಲ್ಲಿ, ಈಗ ದೇವದುರ್ಗ ಶಾಸಕರು JDS ಶಾಸಕರು, JDS ಶಾಸಕರ ಕ್ಷೇತ್ರದಿಂದಲೇ ಆರಂಭ ಮಾಡುವಾಗ JDS ನಾಯಕರೇ ಹೋಗ್ಲಿಲ್ಲ ಅಂದ್ರೆ ಏನು ಮೆಸೇಜ್ ಹೋಗುತ್ತೆ? ಹೌದು. ಸೊ ಅಂದ್ರೆ ಹೆಂಗೆಲ್ಲ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನಗಳು ನಡೀತಾ ಇದೆ. ಇಲ್ಲಿ ಮತ್ತೊಂದಿದೆ ನಿಕೇಶ್, ಏನ್ ಗೊತ್ತಾ? ಒಂದು ಗಾದೆ ಮಾತು ನೀವು ಕೇಳಿರ್ತೀರಿ, ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ.
ಓಕೆ ಫೈನ್. ಇಲ್ಲೇನಾಗಿದೆ ಗೊತ್ತಾ, ಇಲ್ಲಿ ಇಬ್ಬರ ಜಗಳ ಹಲವರಿಗೆ ಲಾಭ, ಕಾಂಗ್ರೆಸ್ಗೂ ಲಾಭ ಆಗ್ಬೋದು ಅನ್ನೋ ಲೆಕ್ಕಾಚಾರವೂ ಕೂಡ ನಡೀತಾ ಇದೆ ಅಂತೇಳಿ ನಿಕೇಶ್. ಓಕೆ, ಥ್ಯಾಂಕ್ ಯು ಸೋ ಮಚ್ ವೀರೇಂದ್ರ ಪುಂದ ನಿಮ್ಮೆಲ್ಲ ಮಾಹಿತಿಗೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ಬಹಳ ಚರ್ಚೆ ಆಯಿತು. ಈ ಸಂದರ್ಭದಲ್ಲಿ ಯಾರಿಗೆ ಲಾಭ ಆಗತ್ತಂತ ಕಾದ್ ನೋಡ್ಬೇಕಾಗ.